ನೆನೆಯಿರುವ ಜನರೆಲ್ಲ ಗಜಮುಖನ ಘನಮೂರ್ತಿವಾದ ಉರಗಣನಾಥನ ಲಂಬೋದರನ ಗಜಾನನ ಗಣಾಧಿಪನ ಗೌರೀಸುತನ ನೆನೆಯಿರೋ ಗಜಮುಖ ನಾನಿನ್ನ ಪಾದವ ನೆನೆವೆ ಗಜಮುಖ ನಾನಿನ್ನ ಪಾದವ ನೆನೆವೆ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸ ವರಗಳ ಪ್ರಭುವೇ ಮೂಷಿಕ ಮೋದಕ ಗಪ್ಪ ಮೂಷಿಕ ವಾದನ ಮೋದಕ ಗಪ್ಪ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವ ದೇವ ದೇವರ ದೇವ ಓ ದೇವ ದೇವರ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವನಲ್ಲವೋ ಇತರ ಜಗದಿಯೋಳು ಒಂದಿನ ಪ್ರತಿವಾದ ಪ್ರದೋಷ ಕಾಲದಿ ಪ್ರತಿವಾದ ಪ್ರದೋಷ ಕಾಲದಿ ಒಂದಿಲಿಗ ಪಾರ್ವತಿಯ ಕರೆಯುತ್ತ ವೇದನಂದು ಒಂದಿಲಿಗ ಪಾರ್ವತಿಯ ಕರೆಯುತ್ತ ವೇದನಂದು ಒಂದಿಲಿಗ ಪಾರ್ವತಿಯ ಪಾರ್ವತಿ ದಿನನಿತ್ಯ ತ್ರಿಕಾಲದಲ್ಲಿ ಭಸ್ಮವನ್ನು ತಂದು ಕೊಡುವಳು ನೀನು. ಹಾಗಾಗಿ ಈಗ ಭಸ್ಮದ ಅಗತ್ಯ ನನಗಿದೆ. ಪ್ರದೋಷ ಕಾಲ ಹತ್ತಿರದಲ್ಲಿದೆ, ಕಾಲ ಬಂದಿದೆ. ಆದಷ್ಟು ಬೇಗ ಹೋಗಿ ಭಸ್ಮವನ್ನು ತೆಗೆದುಕೊಂಡು ಹೋಗುವ. ನಿನಗೆ ಒಂದು ಸೂಚನೆಯು ಎಚ್ಚರಿಕೆಯು ನನ್ನದಿದೆ. ಏನದು? ಭಸ್ಮವನ್ನು ತರುವಾಗ ಶುದ್ಧವಾದ ಭಸ್ಮವನ್ನು ಆಯ್ದು ತರಬೇಕು. ಯಾವ ಕಾರಣದಲ್ಲಿ ಕಲ್ಮಶ ಇರಕೂಡದು. ಒಂದು ವೇಳೆ ಕಲ್ಮಶ ಉಂಟು ಅಂತಾದರೆ ಅದನ್ನು ನಾನು ಲೇಪಿಸಲಾರೆ, ತೀರಿಸಿಬಿಡುತ್ತೇನೆ. ಎಚ್ಚರ. ಹೋಗಿ ಮಕ್ಕಳೇ ಮಹಾಪ್ರಸಾದ. ಆಗಲಿ. ಲಕ್ಷ್ಮಣವ ಬೆಟ್ಟ ಕುಮಾರಿಗೆ ಕಾಣಿಸುತ್ತ ಕೆಟ್ಟ ವಿಕಲ್ಪಗಳು ಯಾವುದೋ ಹುಟ್ಟಬಹುದು. ಪಾರ್ವತಿ, ಶುದ್ಧವಾದ ಭಸ್ಮವ ಇದು ಅಂತ ನಾನು ತಂದದ್ದು. ಇದನ್ನೇನು ಮಾಡಬೇಕು? ನಾನು ನೇಮಿಸಿಕೊಳ್ಳಿ. ಏನು ನೇಮಿಸಿಕೊಳ್ಳಿ? ಲೇಪಿಸಿಕೊಳ್ಳಬೇಕು. ನಾನೊಲ್ಲೆ ನಾನೊಲ್ಲೆ ನಾನಲ್ಲ ನಲ್ಲೆ ಏನು ಭಸ್ಮತಿ ತರುವುದು ಹೊಲಸಲ್ಲೆ. ನಾನೊಲ್ಲೆ 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 ನಲ್ಲೆ.
ಬಸವವನ್ನು ಲೇಪಿಸಿಕೊಳ್ಳಬೇಕು. ನಾನೊಲ್ಲೆ ನಾನೊಲ್ಲೆ ಅಯ್ಯೋ ನಲ್ಲೆ ಇದೇನು ಭಸ್ಮದಿ ತೋರುವುದು ಅಯ್ಯೋ ಹಾಳ ಸಾಗಿದೆಯಲ್ಲಿ ಈ ಕಲ್ಮಶಯುಕ್ತವಾದ ಭಸ್ಮವನ್ನು ನಾನು ಲೇಪಿಸಿಕೊಳ್ಳಬೇಕಾ? ಲೇಪಿಸಿಕೊಳ್ಳಿ ಸಾಧ್ಯವೇ ಇಲ್ಲ. ಶುದ್ಧವಾದ ಬಸವನ ಆಯುಧ ಎಚ್ಚರಿಕೆಯು ಸೂಚನೆ ಎಂದು ಸ್ಪಷ್ಟವಾಗಿ ನಾನು ಹೇಳಿದರು. ಅದನ್ನು ನಿರ್ಲಕ್ಷಿಸಿ ಈ ಕಲ್ಮಶದಿಂದ ಕೂಡಿದ ಭಸ್ಮವನ್ನು ತಂದೆಯಲ್ಲ ಲೇಪಿಸಿಕೊಳ್ಳಬೇಕಾ? ಲೇಪಿಸಲಾರೆ ಮೈಗೆ ಇದನ್ನು ಮಾಡುವೆ ಕೆಳಗೆ ಖಂಡಿತ ಲೇಪಿಸಿಕೊಳ್ಳಲು ಭಸ್ಮವ ಚಟು ಬಟ್ಟರಲ್ಲಿ ಇಂತೆಂದು ಭಸ್ಮವ ಚೆಲ್ಲುವಟ್ಟರಲ್ಲಿ ಕಾಂತೆಯು ತಡೆದು ವಲ್ಲಭಗೆ ಹೇಳಿದಳು. ಕಾಂತೆಯು ತಡೆದು ವಲ್ಲಭಗೆ ಹೇಳಿದಳು. ಭಸ್ಮವ ಕೆಳಗಿಡಲು ಒಪ್ಪುದು ಕೆಡುಕುಗಳು. ಭಸ್ಮವ ಕೆಳಗಿಡಲು ಒಪ್ಪುದು ಕೆಡುಕುಗಳು. ಕಾಂತ ಸಾರಿದೆ ಬೇಡ ಕೈಯ ಮುಗಿವೇನು. ಕಾಂತ ಸಾರಿದೆ ಬೇಡ ಕೈಯ ಮುಗಿವೇನು. ಮುಗಿವೇನು ಕಾಂತ ಈ ವಸ್ತುವನ್ನು ಕೆಳಗಿಟ್ಟರೆ ಕೆಡುಕಾಗ್ತದೆ. ನಮಗೆ ಮಾತ್ರ ಅಲ್ಲ ಲೋಕಕ್ಕೆ ಕೆಡುಕಾಗ್ತದೆ. ಅಂತದ್ದನ್ನು ಶುದ್ಧೀಕರಿಸಿ ತಾವು ಲೇಪಿಸಿಕೊಳ್ಬೇಕು ಅಂತ ಬೇಡಿಕೊಳ್ತೇನೆ ಪ್ರಭು. ಲೋಕಕ್ಕೆ ಕೆಡುಕಾಗುತ್ತದೆ ಎಂಬ ಕಾರಣದಿಂದ ಈ ಹೊಲಸು ಬಸವನ್ನು ಲೇಪಿಸಿಕೊಳ್ಳಬೇಕೆ? ಹೌದು, ಸಾಧ್ಯವೇ ಇಲ್ಲ. ಬೇಡ, ಅಂತದ್ದನ್ನು ಬರಲಿ ಕೇಳದ ಕೈಯಲ್ಲಿರುವ ವಸುವಂಧರಿಗೆ ಗೆಲ್ಲಲಿಕ್ಕೆ ಇದನ್ನು ಬೇಸಾಯ ನಮ್ಮನ್ನ ಭಯಕ್ಕೆ ಒಳಗ ಮಾಡಬೇಕು ಅಂತ ಕೂಗಿದ್ದಲ್ಲ, ಮತ್ತೆ ಹಸಿವೆಯಿಂದ ಕೂಗಿದ್ದು. ಭೂಮಿಯೇ ಶಿಶುವೊಂದು ಒಳುವುದು ಯಾಕೆ? ಹಸಿವೆ ಆಗಿದಂತ ಸ್ಪಷ್ಟೀಕರಿಸುವುದಕ್ಕಾಗುವುದಿಲ್ಲ, ಅದಕ್ಕೆ ಕೂಗುವುದು. ಧ್ವನಿಗೂ ಹಾಗೆ ಹಸಿವಾಗಿದೆ, ಅದನ್ನು ಮೊದಲು ನಿವಾರಿಸೋಣ. ಇದೇನು ಗೊತ್ತುಂಟ? ಇದು ಜ್ಞಾನದ ಹಸಿವು, ತಿಳಿಯಬೇಕೆಂಬ ಆಸೆ, ಆದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾಲಿಗೆ ಸಂಚಾರ ಆಗಬೇಕು, ಮಾತ್ರ ಹೊರಡ್ತದೆ. ಅದಕ್ಕೆ ಅನುಗ್ರಹ ಮಾಡುತ್ತೇನೆ. ಹೌದಾ? ಈಗ ಸ್ಪಷ್ಟವಾಗಿ ಶಬ್ದ ಉಚ್ಚಾರ ಆಗುವುದಿಲ್ಲ, ಅದನ್ನ ಹೇಳಿಕೊಡಬೇಕು. ನಾನು ನಾನು ನಾನು, ನೀನು ನೀನು, ನಾನು ನೀನು ನೀನು. ಹಾಗಲ್ಲ. ನಾನು ನಾನು ನಿನ್ನ ಅಪ್ಪ, ನಾನು ನಿನ್ನ ಅಪ್ಪ, ನೀನು ನನ್ನ ಅಪ್ಪ, ನೀನು ನನ್ನ ಅಪ್ಪ,
ನಾನು ನಿನ್ನ ಮಗ. ನಾನು ನಿನ್ನ ಮಗ, ನೀನು ನನ್ನ ಅಪ್ಪ. ಅಪ್ಪಗ ಮಗಪ್ಪ, ಅಪ್ಪಗ ಅಪ್ಪ ಮತ್ತು ಮಗ. ಅಪ್ಪ ಹಾಗೋ ಮಗ. ಮಗ ಅಪ್ಪ. ಅವ ಯಾರು? ಅವ ಅಲ್ಲ. ಅವ ಅಲ್ಲ. ಅವಳು 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 ಯಾರು? ಅವಳು ನನ್ನ ಹೆಂಡತಿ. ಅವಳು ನನ್ನ ಹೆಂಡತಿ. ಹೇಳಿಕೊಟ್ಟದ್ದು ನನ್ನ ಅಪರಾಧ ಇಲ್ವೇನದ್ರಲ್ಲಿ? ಹೌದು, ಹೇಳ್ತಾನೆ ಹೇಳ್ತಾನೆ. ನೀವೆಂತದ್ದು ಹಾಗೆ ಹೇಳುದು? ಹಾಗಲ್ಲ. ಹಾಗಲ್ಲ. ಅವಳು ನಿನ್ನ ಹೆಂಡತಿ. ಅವಳು ನಿನ್ನ ಹೆಂಡತಿ, ಆದ್ರೆ ನನ್ನ ಹೆಂಡತಿ. ಹಾಗಲ್ವೋ? ಅವಳು ನಿನ್ನ ಹೆಂಡತಿ, ಆದ್ದರಿಂದ ನನಗೆ ಅಮ್ಮ. ಅವಳು ನಿನ್ನ ಹೆಂಡತಿ, ಆದ್ದರಿಂದ ಹಾ. ನನಗೆ ಅಮ್ಮ. ಹಾ. ಅವಳ ಅಮ್ಮ. ಹಾ. ನೀನಪ್ಪ, ನಾನು ಗುಮ್ಮ. ಅಮ್ಮ ಮಗ, ಮಗಪ್ಪ ಅಮ್ಮ. ಅಮ್ಮ, ಅಪ್ಪ ಹಾಗೂ ಮಗ. ಅಮ್ಮ. ಅಮ್ಮ. ಭಸ್ಮವನ್ನು ನಾನು ನೆಲಕ್ಕೆ ಚೆಲ್ಲಿದಾಗ ನೀನು ಹುಟ್ಟಿದೆ. ಅಂದ್ರೆ ನಾನು ಬೂದಿ ಮಗನ. ಭಸ್ಮದಿಂದ ಹುಟ್ಟಿದವ ನೀನು. ಓ, ನಿನ್ನ ಕೈ ಸ್ಪಷ್ಟದಿಂದ ಕೆಳಗೆ ಬಿದ್ದದ್ರಿಂದ ಅವಳು ಎಂತಾದ್ರು ನಾನು ನಿನ್ನ ಮಗ. ಹೌದು. ಅಮ್ಮನ ಮಗ ಅಲ್ಲ, ಅಪ್ಪನ ಮಗ. ಹಾ. ಇರಲಿ ಬಿಡು. ಇರಲಿ. ಹಾಗೆ ನಿನ್ನ ಆಕಾರವೂ ಹಾಗೆ ಇದೆ, ಅದ್ಭುತವಾಗಿದೆ. ಆ ಕಾರಣದಿಂದ ನಿನಗೆ ಭಸ್ಮಾಸುರ ಎಂಬ ಹೆಸರೇ ಬಹಳ ಯೋಗ್ಯವಾದ ನನ್ನ ಹೆಸರು ಭಸ್ಮಾಸುರ. ಅಪ್ಪ, ಯೋಗ್ಯವಾದ ಹೆಸರು ಐತೆ. ಹೊಟ್ಟೆ ಸಾಲು ಹೆಸರನ್ನಿಟ್ಟಿರುವ ನಿನಗೆ ಮಗ ಏನೆಂಬುದು ಪ್ರಪಂಚ ಮುಖ್ಯ ಗೊತ್ತಾಗ್ಬೇಕಲ್ವ? ಹೆಸರಿನ ಸಾರ್ಥಕತೆ ಬರಬೇಕು ಆದ್ರೆ ಒಂದು ಉದ್ಯೋಗ ಬೇಕು. ಕೊಡುವುದು ಕೆಲಸ ಅಮ್ಮ ಮಾಡುವ ಉದ್ಯೋಗ ಉಂಟು. ಯಾವುದು? ದಿನನಿತ್ಯ ತ್ರಿಕಾಲದಲ್ಲಿ ಭಸ್ಮವನ್ನು ತರುವುದು. ಭಸ್ಮಧಾರಣೆ. ಆ ಉದ್ಯೋಗವನ್ನು ಇವತ್ತಿನಿಂದ ನೀನು ಮಾಡಬೇಕು. ಭಸ್ಮ ಎಲ್ಲಿ ಸಿಗ್ತದೆ ಅದು? ಅದು ಸ್ಮಶಾನದತ್ತ ಹೋಗಬೇಕು. ಸೊಳ್ಳೆ ಸೊಳ್ಳೆ ಸ್ಮಶಾನ ಅದು ಒಂದೇ ಬಿಡು. ಅಲ್ಲಿ ಶುದ್ಧವಾದ ಭಸ್ಮವನ್ನು ಆಯ್ದು ತೆಗೆದುಕೊಂಡು ಬರಬೇಕು. ಆ ಶುದ್ಧವರ ಪೂಜೆ ಆದ್ಮೇಲೆ ಶುದ್ಧವಾದ ನಿನ್ನ ಭಕ್ತರ ಬೂದಿ. ನಿನ್ನ ಭಕ್ತರ ಬೂದಿ ಆಗ್ಬೇಕಾ? ಅದನ್ನೇ ಲೇಪಿಸಿಕೊಡುವವ ನಾನು. ಅದನ್ನ ತರಬೇಕು. ಹಾಗೆ ತಂದು ದಿನನಿತ್ಯ ಈ ಕೆಲಸ ಕಾರ್ಯಗಳನ್ನು ಮಾಡುವುದರಿಂದ ಮಿಕ್ಕವರ ತೆರನಂತೆ ದಾಸನಾಗಿರು ನೀನು. ಹರನ ದಾಸ. ಕೊಡು ಬುದ್ಧಿ. ಮಗನೇ, ಹೋಗು ತೆಗೆದುಕೊಂಡು ಬಾ. ಇದು ದೇವದೇವನಾಗಿರುವಂತಹ ಹರನಾಜ್ಞೆ, ಶಂಕರನಾಜ್ಞೆ. ಶಂಭೋ ಮಹಾದೇವ್. ಹರನಾಜ್ಞೆಯತ ಶಿರದೊಳು ತದಿರುತ್ತ ಶಂಕರನಾಜ್ಞೆಯ ಹರನಾಜ್ಞೆಯತ ಶಿರದೊಳು ತದಿರುತ್ತ ಅನವರತ ಬುಧಾನವನು ಧರಿಸುತ್ತ ಅನವರತ ಬುಧಾನವನು ಚಲಿಸುತ್ತ ಲೋಕದಿ ಭಸ್ಮವ ತೌದಿಗೆ ಅರಿತನು ಸುರಭಾಗ್ಯ. ಹರನಾಜ್ಞೆ ದೇವದೇವರಾದ ಮಹಾದೇವನ ಆಜ್ಞೆ ಬಂದುಕೊಂಡು ಬಂದಾನವರು. ಇನ್ನು ತಲೆಮಾರು ಸರಿಯಲ್ಲ. ಪ್ರಪಂಚಂತ ಸಾಕ್ತೇನೆ. ನನ್ನ ಅಪ್ಪನ ಭಕ್ತರು ಎಲ್ಲಿ ಸತ್ತಿದ್ದಾರೆ ನೋಡ್ತೇನೆ. ಬಿಸಿ ಬೂದಿ ತರ್ತೇನೆ, ಅಪ್ಪನಿಗೆ ಕೊಡ್ತೇನೆ. ನಡೆಯುತ್ತೇನೆ. ಬೂದಿ ರಾಶಿ ಯಾವುದು ದೊಡ್ಡ ದೇವರ ಮನುಷ್ಯ ತಿರ್ಬೇಕು. ಹರ ಹರ ಶಂಭೋ ಮಹಾದೇವ್. ಇಡೀ ಬೂದಿ ಸಣ್ಣ ಮಗು ಸತ್ತ ತಿರ್ಬೇಕು. ಯಾರು ಸತ್ತಿದ್ದಾರೆ ಒಬ್ಬರಿಬೇಕಲ್ಲ ಬೂದಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಆಗಲಿ. ನಿನ್ನ ಭಕ್ತರ ಪವಿತ್ರವಾದ ಭಸ್ಮ ಆರಿಸಿ ತಂದಿದ್ದೇನೆ. ಕಸ ಇಲ್ಲ, ಗಡ್ಡಿಲ್ಲ, ಕೊರಕಿಲ್ಲ, ಹುಡುಕಿಲ್ಲ. ಸ್ವಲ್ಪ ಬಿಸಿ ಉಂಟು. ಆಗಲಿ. ದೇಹಕ್ಕೆ ಆಯಾಸ ಆಗಿದೆ. ಆಯಾಸ ಪರಿಹಾರಕ್ಕಾಗಿ ಸ್ವಲ್ಪ ವಿಶ್ರಾಂತಿ ಪಡಿದ್ದೇನೆ. ನನಗೆ ವಿಶ್ರಾಂತಿ ಗೃಹದಲ್ಲಿ ವಿಶ್ರಾಂತಿ ಗೃಹದ ಅಗತ್ಯ ನನಗುಂಟೆ. ಭಸ್ಮ ತರುವುದಕ್ಕಾಗಿ ಸಂಚರಿಸುವಾಗ ಅನೇಕ ಉದ್ಯಾನವನಗಳು ಸಿಗುತ್ತದೆ. ಮರದ ನೆರಳಿನಲ್ಲಿ ಬೇರಿಗೆ ತಲೆ ಕೊಟ್ಟು ವಿಶ್ರಮಿಸು, ಮತ್ತೆ ಭಸ್ಮವನ್ನು ಅಪ್ಪ ಸ್ವಚ್ಛವಾಗಿ ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ ಏನಾದ್ರು ಬೇಕು. ಅಷ್ಟೇ ಅಲ್ವೋ? ತಿರುಗಾಡುವಾಗ ಅನೇಕ ಮರಗಳು ಕಾಣಿಸುತ್ತದೆ. ಒಳ್ಳೆ ಜಾತಿ ಹಣ್ಣನ್ನು ನೋಡಿ ತಿಂದ್ರೆ ಆಯಿತು. ಆಗ್ಲಪ್ಪ, ನನಗೆಲ್ಲ ತಿನ್ನುವುದಕ್ಕೆ ಹಣ್ಣುಕಾಯಿ, ಕೊಳಚೆ ಹಣ್ಣು ನೀರು, ಆಮೇಲೆ ಮರದ ನೆರಳು ಬರುತ್ತೇನಪ್ಪ. ಹೋಗಿ ಬಾ. ಮಗನೇ ಹೊರಬೂದಿ. ನಾನು ಬೂದಿ ಹೊರಬೇಕೆ? ನಾನು ತಂದುಕೊಂಡಿರುವಂತಹ ಭಸ್ಮಧಾರದಿಂದ ಈ ಹಬ್ಬ ಗೌರಿಯ ಜೊತೆಯಲ್ಲಿ ಚಕ್ಕಂದ ಆಡಬೇಕು. ನಾನು ತುಳಿಬೇಕು. ಈ ಹಬ್ಬ ತಿನ್ನಬೇಕಾ? ಅವಿಶ್ರಾಂತವಾಗಿ ದುಡಿ ಮಗನೇ. ತ್ರಿಕಾಲದಲ್ಲಿ ಭಸ್ಮವನ್ನು ಹೊತ್ತುತ್ತ ಅದೇ ನಿನ್ನ ಉದ್ಯೋಗ. ಗಣಪ ಯಾಕೆ ಕೆಲಸ ಮಾಡುವುದಿಲ್ಲ? ವೀರಭದ್ರ ಯಾಕೆ ಮಾಡುವುದಿಲ್ಲ? ಷಣ್ಮುಖ ಯಾಕೆ ಹೋಗುವುದಿಲ್ಲ? ನಾನೇ ಈ ಉದ್ಯೋಗ ಮಾಡಬೇಕು. ಯಾಕೆ?
ಅಪ್ಪ ಹೇಳಿದ್ದಾರೆ, ಭಸ್ಮಂದೆ ಹುಟ್ಟಿದವ, ಹೆಸರು ಭಸ್ಮಾಸುರ, ಉದ್ಯೋಗವು ಅಂತಹದ್ದೇ ಮಗನೇ. ಹೋ, ನನ್ನ ಯೋಗ್ಯತೆ ಸ್ಥಾನ ಮಾನ ಎಲ್ಲ ಬೂದಿ ಹುಡುಗರ ಲಯವಾಗಿ ಹೋಗಲಿ ಎನ್ನುವ ಅಂತರ್ಗತ ಭಾವನೆಯೇ ಈ ಅಪ್ಪ ಸಂಭಾವಿತ ಅಪ್ಪನಲ್ಲ. ಸಂಭಾವಿತ ಹೌದು ಅಂತಾದ್ರೆ ಈ ಉದ್ಯೋಗ ಕೊಡ್ತಾ ಇದ್ದ. ಮನಸ್ಸು ಮಾಡಿದ ಜನಾರ್ದನ ಪ್ರಪಂಚವನ್ನು ಮುಳುಗು ಮುಖ್ಯವಲ್ಲ ಈ ಪ್ರಚಂಡ ಭಸ್ಮಾಸುರ. ಸೊಟ್ಟೆ ತಿರುಗಬೇಕೆ? ಹಾ, ನೋಡೋಣ. ಸಮಯ ಕಾಲ ಸೀಮಿತವಾಗಿ ಬರಲಿ. ಈ ಅಪ್ಪನಿಗೆ ಜಗದಾಂತ ಪ್ರತೀಕಾರ ಮಾಡಲಾ ಇದ್ರೆ ಅಪ್ಪನ ಮಗ ಮಗವ್ಯಾಕೆ ಕಂದಿ ಸಿಗುತ್ತದೇನೈ ಭಸ್ಮ ಇಂದಿಗೆ, ಸಿಗುತ್ತದೇನೈ ಭಸ್ಮವಿಂದಿಗೆ. ನಾಲಿ ನಾಲಿದು ನಾಲಿ ನಾಲಿದು ನಲಿ ನಲಿದು ಬರಿ ಪರೀತಿಗೆ ಬಾಲಿನ ಬಂದಿಗುದೇ. ನಲಿ ನಲಿದು ಬರುತ್ತಿಪ್ಪರೀತಿಗೆ ಮಲಿನ ಬಂದಿರುವುದೇ ಕೈ. ಎಲೆ ಮಗನೇ ಮಗವ್ಯಾಕೆ ಕಂದಿದೆ ಮಗನ್ಯಾ ಮಗನೇ ಸಂದೆಯೇ ಕಣ್ಣೀರಾಗುತ್ತಾ ಈ ಕಡೆಗೆ ಬಂದಿಯ. ದಿನನಿತ್ಯ ಭಸ್ಮವನ್ನ ತರುವಾಗ ಕುಣಿಯುತ್ತಾ ನಲಿಯುತ್ತಾ ಸಂತೋಷದಿಂದ ಬಂದು ಎರಗುವ ನೀನು ಇವತ್ತು ಕಣ್ಣೀರನ್ನು ಹರಿಸುತ್ತಾ ಇದ್ದೀಯ. ಏನ್ ಮಾಡಲಪ್ಪ, ಏನ್ ಹೇಳಲಿ ಹೇಳು. ನಿನ್ನ ಸಂತೋಷಕ್ಕೆ ನಿನ್ನ ಉತ್ಸಾಹಕ್ಕೆ ಭಂಗ ಯಾರಿಂದ ಬಂತು ಅಂತ ಹೇಳು. ಅಪ್ಪ, ನೀನೇ ಆದ್ಯ ಖುಷಿಯಲ್ಲ. ಪ್ರಪಂಚಂತ ಸಾಗು ಮಗನೇ ತನ್ನ ಭಕ್ತರ ಚಿತಾಭಸ್ಮನ್ನ ಹೊಟ್ಟುಟ ಅಂತ ಹೇಳಿದ್ರೆ ಅಪ್ಪ ಅದೆಷ್ಟೋ ದಿವಸಗಳು ಅದೆಷ್ಟೋ ಕಾಲಗಳು ಆ ಕೆಲಸದಲ್ಲೇ ಕಾಲ ಕಳೆದು ಎಂದಿನಂತೆ ನಾನು ಇವತ್ತು 14 ಲೋಕವನ್ನ ಸಂಚಾರ ಮಾಡಿದೆ. ಲೋಕದ ಮೂಲೆಯನ್ನ ಶೋಧ ಮಾಡಿದೆ. ಸೊಡ್ಲೆ ಅಲ್ಲದೆ ಅಪ್ಪ ಪ್ರಪಂಚದಲ್ಲಿ ಯಾರೂ ಸಾಯಲಿಲ್ಲ. ಅಪ್ಪ ಸಾಯಲಿಲ್ಲ. ಅಪ್ಪ ಸಾಯಬೇಕಿತ್ತು, ಭಸ್ಮ ಸಿಗಬೇಕಿತ್ತು, ಸಾಯಲೇ ಇಲ್ಲ. ಅಪ್ಪ ಯಾಕೆ ಮಗನೇ ಸಾಯಲಿಲ್ಲ? ಆ ಸಂಬಂಧವಾಗಿ ಬಹಳ ಯೋಚನೆ ಮಾಡಿದೆ. ಮನೆ ಬಾಗಿಲಲ್ಲಿ ಹೋಗಿ ನಿಂತೆ. ಯಾರಾದ್ರೂ ಸತ್ತದಿದ್ರೆ ಆ ಹೆಣವನ್ನು ತಲೆ ಮೇಲೆ ಕೊಂಡು ಹೋಗಿ ಬೂದಿ ಮಾಡಿ ಅಪ್ಪಡಿ ಕೊಡೋಡೆ. ಪ್ರಪಂಚದಲ್ಲಿ ಯಾರೂ ಸಾಯಲೇ ಇಲ್ಲ. ಅಪ್ಪ ಸಾಯಲಿಲ್ಲ. ನಾನು ಸಾಯ್ತೇನಪ್ಪ, ಅಪ್ಪಣೆ ಕೊಡಪ್ಪ. ಇಷ್ಟಕ್ಕಾಗಿ ಅಳುವುದಕ್ಕೆ ಪ್ರಾರಂಭಿಸಿ ಇನ್ನೇನ್ ಮಾಡಲಿ? ಸಾಯುವ ತೀರ್ಮಾನವನ್ನೇ ತೆಗೆದುಕೊಳ್ಳುತ್ತಾ ನಾನು ಯಾಕೆ ಬದುಕಬೇಕು? ಬರಿದ ಯಾಕೆ ದುಃಖಿಸುತ್ತಾ ಇದ್ದೀಯ? ಹರಣ ತೆಗೆಸಾದಿರು. ನಿನ್ನ ಈ ಭಕ್ತಿಗೆ ಪರಶಿವ ಇವತ್ತು ಒಲಿದು ನಿಂತಿದ್ದ. ಪ್ರಭೋ, ನೀನು ಉಳಿದ ಮೇಲೆ ನನ್ನ ಜೀವನಕ್ಕೆ ಮತ್ತಿಂದ ಇರಬೇಕು. ಉಳಿದಂತೆ ಸತ್ಯ ಅಂತ ಖಂಡಿತ ಹೌದು. ವರ ತಂದೆ ಮತ್ತೆ ಯಾವ ವರ ಬೇಕಿಲ್ಲ. ಭಸ್ಮ ಸಿಗದೆ ಕಂಗಾಲಾಗಿ ಅಯ್ಯೋ ಎಂದು ಬಂದೆ. ಕಣ್ಣೀರು ಮಿಡಿದು ಬಂದೆ. ಅದ ಪರಿಹಾರ ಆಗಬೇಕು. ಏನಾಗಬೇಕು? ಹಾಗಾಗಬೇಕಿದ್ರೆ ಪ್ರಪಂಚದಲ್ಲಿ ಯಾರು ಸಾಯಿದಂತ ಕಾಲದಲ್ಲಿ ಈ ನನ್ನ ಕೈಯನ್ನ ಈ ಹಸ್ತವನ್ನ ಯಾರ ತಲೆ ಮೇಲೆ ಇರುತ್ತೇವೆ ತಕ್ಷಣ ಬೂದಿ ಆಗ್ಬೇಕು. ಅಪ್ಪ ಬೂದಿ ಆಗ್ಬೇಕು. ಯಾರ ಶಿರದ ಮೇಲೆ ನಿನ್ನ ಖರವನ್ನಿಟ್ಟಲು ಉರಿದು ಹೋಗಬೇಕು. ಇದೇ ಅಲ್ಲವೇ? ಇದು ಕೊಡುತ್ತೆ. ನೀವು ವರ ಕೊಟ್ಟರೆ ಏನಾಗುತ್ತದೆ ಅದೇ ಯೋಚಿಸುವುದು. ಸ್ವಾಮಿ, ಭೂಲೋಕದಲ್ಲಿದ್ದಂತಹ ಸಾಧು ಸಜ್ಜನರು, ಋಷಿಮುನಿಗಳು ಮಾತ್ರ ಅಲ್ಲ, ಸುರರು, ನರರು, ಉರಗರು, ಕಿನ್ನರ, ಕೆಂಪುರುಷ, ಸಿದ್ಧ, ಸಾಧ್ಯರು ಯಾರನ್ನೂ ಬಿಡುವುದಿಲ್ಲ. ಬಿಡಿ ಮಾತ್ರ ಅಲ್ಲ, ತ್ರಿಮೂರ್ತಿಗಳಾದಂತಹ ನಿಮಗೂ ಪೀಡೆ ಕೊಡದೆ ಇರಲಾರ. ಅದಕ್ಕಾಗಿ ಅರಳ ಹಸ್ತ ಕೊಟ್ರೆ ಖಂಡಿತ ಅನಾಹುತ ಆಗ್ತದೆ. ಬೇಡ ಸ್ವಾಮಿ, ಕೆಟ್ಟದ್ದನ್ನೇ ಯೋಚಿಸಬಾರದು, ಕೆಟ್ಟದ್ದನ್ನೇ ಗ್ರಹಿಸಬಾರದು. ಒಳ್ಳೆಯದಾಗುತ್ತದೆ ಅಂತ ಹಾರೈಸಿದಾಗ, ಆಶಿಸಿದಾಗ ಒಳ್ಳೆಯದನ್ನೇ ಪಡೆಯುವುದಕ್ಕೆ ಸಾಧ್ಯ. ಏನಿದ್ರು ನಾನಿದ್ದೇನಲ್ಲ, ಯೋಚಿಸಬೇಕಾಗಿಲ್ಲ. ಕೊಡುವುದು ಮಾತಿನಂತೆ ವರವನ್ನು ನಿನ್ನ ಪಾಲಿಗೆ ನೀಡುತ್ತಾ ಇದ್ದೇನೆ. ಇನ್ನು ಮುಂದೆ ನನ್ನ ಪಡೆದ ಮೇಲೆ ಯಾರ ಶಿರದ ಮೇಲೆ ನಿನ್ನ ಖರವನ್ನಿಟ್ಟರೂ ಭಸ್ಮವಾಗಿ ಹೋಗುತ್ತಾರೆ. ವರ ಸಿಕ್ಕಿತ್ತು, ದಕ್ಕಿತ್ತು, ಪ್ರಪಂಚದ ಗತಿ ತೀರಿತು. ಮೊದಲು
ತದ್ದಿನ